ಏನು ಬ್ರೋ ನಿಮ್ಮದು? ಆಗ ಇಲ್ಲಿ ಸಿಗ್ತಾರ ಅಲ್ಲಿ ಸಿಗ್ತಾರೆ ಬರ್ತಾನೆ ಇರೋದು. ಗ್ಲಾಸ್ ಇದೆ ನೋಡ್ಬೋದು ಇಲ್ಲಿ. ಇದು ಈ ಥರ ನೋಡಿ, ಇದು ಕೂಡ ಸ್ಕ್ರಾಚಸ್ ಬಿದ್ದಿದೆ. ಎಲ್ಲಿದು ಬಿತ್ತು ಗೊತ್ತಾಗಿಲ್ವಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಸಾಕಾಗಿದೆಯಲ್ಲ. ಗೋಪುರನೂ ನೆಂದೋಯ್ತು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ. ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಅಶೋಕ್ ಶಿವಾರೆಡ್ಡಿ. ಹೇಗಿದ್ರಿ ಎಲ್ಲರೂ? ಮತ್ತೊಂದು ವಿಡಿಯೋಗೆ ಸ್ವಾಗತ. ಗುಡ್ ಮಾರ್ನಿಂಗ್ ಫ್ರಮ್ ಮಹಾರಾಷ್ಟ್ರ, ಮಹಾಬಲೇಶ್ವರ್. ಇಲ್ಲಿಂದ ನಾವು ಹೋಗ್ತಾ ಇರೋದು ಬಂದ್ಬಿಟ್ಟು ಮಹದ್ ಅಂತ ಪ್ಲೇಸ್ ಹೆಸರು. ಫುಲ್ ಎಲ್ಲ ಘಾಟ್ ಸೆಕ್ಷನ್ಸ್ ಅವು ಕೂಡ. ಅಲ್ಲಿಂದ ಮತ್ತೆ ಎಲ್ಲೆಲ್ಲಿ ಹೋಗೋದು ನಾವು ಮತ್ತೆ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಅರೌಂಡ್ 8:30 ಟೈಮ್ ಇವಾಗ. ಲೇಟ್ ಮಾಡೋದು ಬೇಡ. ಇನ್ನೇನಿದ್ರು ಗೋಪುರ ವ್ಯೂವಲ್ಲಿ ಸಿಗೋಣ. ಲೆಟ್ಸ್ ಜಂಪ್ ಇನ್ ದ ರೈಡ್. ಆಲ್ಮೋಸ್ಟ್ ಎಲ್ಲ ರೆಡಿ. ನಾವಿವಾಗ ಡೈರೆಕ್ಟ್ ಇಲ್ಲಿಂದ ಆ್ಯಕ್ಚುಲಿ ಫಸ್ಟ್ ಪಾಯಿಂಟ್ ಮಹದ್ ಅಂದರೆ ಜಸ್ಟ್ ಮಹದ್ ಔಟ್ಸ್ಕಟ್ಸಲ್ಲಿ ರೈಟ್ ತೊಗೋಬೇಕು. ಸಿಟಿ ಅದು ಮಹದ್ ಅಂತ. ಅಲ್ಲಿಂದ ಮತ್ತೆ ನಾವು ಹೋಗ್ಬೇಕಾಗಿರೋ ಪ್ಲೇಸ್ ಬಂದುಬಿಟ್ಟು ವರಂದಾ ಘಾಟು. ಅರೌಂಡ್ ಟೋಟಲ್ 73 or 75 ಕಿಲೋಮೀಟರ್ಸ್ ಇದೆ. ಅರೌಂಡು 1 hour 22 minutes ಇದೆ. ಜೈ ಶ್ರೀರಾಮ್. ಹೊರಡ್ತಾ ಇದ್ವಿ ಇಲ್ಲಿಂದ. ಎಲ್ಲ ಒಳ್ಳೆಯದಾಗಲಿ. ಚೆನ್ನಾಗಿದೆಯಲ್ಲ ನೋಡಿ ಕೆಳಗಡೆ. ದಿಸ್ ಇಸ್ ಅ ಬ್ಯೂಟಿ. ಓ, ವಾಟರ್ ಫಾಲ್ಸು, ಸ್ಮಾಲ್ ವಾಟರ್ ಫಾಲ್ಸ್. ಓ, ಇಲ್ಲೊಂದು ವಾಟರ್ ಫಾಲ್ಸ್, ಇಲ್ಲೊಂದು ವಾಟರ್ ಫಾಲ್ಸ್. ಓ, ಚೆನ್ನಾಗಿದೆ ಇದು ವಾಟರ್ ಫಾಲ್. ಸೂಪರ್ ಅಲ್ವಾ? ಚೆನ್ನಾಗಿದೆ. ನೀರು ಕಮ್ಮಿ ನೀರಾದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿ ಬರ್ತೈತೆ. ಶ್ರೀ ಬ್ರೋ, ಒಂದು ಫೋಟೋ ತೆಗೆದುಬಿಡಿ ಸಾಕು. ಫುಲ್ ನಾನು ಬರಲಿ, ಚೆನ್ನಾಗಿರುತ್ತೆ. ಹುಷಾರು. ಆಯಿತು, ಹೊರಡೋಣ ನಾವು ಇವಾಗ. ಮೌಂಟೇನ್ ನೋಡಿದ್ರು ಎಷ್ಟಿದೆ. ಹಾ. ನಿನ್ನೆ ಮೊನ್ನೆ ನೋಡಿದ್ದೆಲ್ಲ ಫ್ಲಾಟ್ ರೋಡ್ಸು, ಇವಾಗ ಪಕ್ಕಾ ಮೌಂಟೇನ್ಸು. ನೋಡಿ ಏನಿದೆ ನೋಡಿ, ಬಾಪ್ರೇ, ಸೀರಿಯಸ್ಲಿ. ಕೊಲ್ಲಾಪುರ ಹತ್ರ ಹೈವೇಗೆ ಅಟ್ಯಾಚ್ ಆಗ್ತಾ ಇದ್ದೀವಿ. 12 kilometers 9 minutes ತೋರಿಸ್ತಾ ಇದೆ. ದಟ್ಸ್ ಅಮೇಝಿಂಗ್ ಆ್ಯಕ್ಚುಲಿ. ಕೆಳಗಡೆ ಹೋಗಿ ರೈಟ್ ತಗೋಬೇಕು ಅನ್ಸುತ್ತೆ, ಐ ಥಿಂಕ್. ಎಸ್, ಓಕೆ. ರಬ್ಬರ್ ಕಿತ್ಕೊಂಡು ಹೋಯ್ತು. ಅದ್ ಕಡೆ ಪ್ಯಾನೇರ್ ಬೆಂಡ್ ಆಯ್ತು. ಅಲ್ಲ, ಕ್ವಾಲಿಟಿ ರೈಡ್ ಮಾಡ್ತವನೆ. ಇರಲಿ ಒಳ್ಳೇದಾಗಲಿ. ಕಿಶೋರ್ ಬ್ರೋದು ಒಂದು ಫೋನ್ ಮೌಂಟ್ ಅಡ್ಜಸ್ಟ್ಮೆಂಟ್ ಇದ್ದರೆ ಅದನ್ನು ಮಾಡಿಸ್ಬಿಟ್ವಿ. ನಮ್ಮದು ನೋಡ್ಬೋದು ನೀವು, ಇನ್ಸ್ಟಾ 360 ಇಲ್ಲಿ ಲೆನ್ಸ್ ಗಾರ್ಡ್ ಬರುತ್ತೆ, ಇದೆಲ್ಲ ಉದುರೋಗಿದೆ. ಬ್ಯಾಕ್ ಸೈಡ್ ಗ್ಲಾಸ್ ಇದೆ ನೋಡ್ಬೋದು ಇಲ್ಲಿ. ಇದು ಈ ಥರ ನೋಡಿ, ಇದು ಕೂಡ ಸ್ಕ್ರಾಚಸ್ ಬಿದ್ದಿದೆ. ಎಲ್ಲಿದು ಬಿತ್ತು ಗೊತ್ತಾಗಿಲ್ವಲ್ಲ. ಸ್ಕ್ರಾಚಸ್ ಬಿದ್ದಿದೆ ಮರ. ಇವು ಉಜ್ಜೆ ಹೆಂಗೆ? ಹಾಂ, ಉಜ್ಜಿರೋದು. ಓ ಮೈ ಗುಡ್ನೆಸ್. ಇದು ಓಕೆ. ಆ್ಯಕ್ಚುಲಿ ತುಂಬ ಹಾಕ್ಬಿಟ್ಟು ಅದು ಉಜ್ಜಿ ಹೋಗಿದೆ ಗ್ಲಾಸ್. ಓಕೆ, ನೋ ಪ್ರಾಬ್ಲಮ್, ಏನು ಮಾಡೋಕ್ಕಾಗಲ್ಲ. ಲೆಟ್ಸ್ ಗೋ ಮ್ಯಾನ್. ಇಲ್ಲಿ ವಾಟರ್ ಫಾಲ್ಸ್ ಒಂದಿದೆ ನೋಡಿ, ಎಷ್ಟು ಚಿಕ್ಕದಾಗಿ, ಎಷ್ಟು ತುಂಬ ಚೆನ್ನಾಗಿದೆ ನೋಡಿ. ಕಾಣಿಸ್ತಾ ಇದೆ. ಸಣ್ಣ ವಾಟರ್ ಫಾಲ್ಸು, ಬಟ್ ಮುದ್ದಾಗಿದೆ. ತುಂಬ ಕಡೆ ನೀರು ಬರ್ತಾನೆ ಇದೆ. ಬಟ್ ಏನಪ್ಪ ಅಂದರೆ ಮಳೆ ಕಮ್ಮಿ ಆ್ಯಕ್ಚುಲಿ. ಆದರೂ ಸರಿಯಾಗಿ ಮಳೆ ಬಿದ್ದಿದ್ರೆ ಇವಾಗ ನಾವು ಏನು ನೋಡಿದ್ದೀವಿ, ವಾಟರ್ ಫಾಲ್ಸ್ ಆಗಿರಲಿ, ಈ ಫ್ಲೋಯಿಂಗು ಬ್ರಿಡ್ಜಸ್ ಆಗಿರಲಿ, ತುಂಬ ಜಾಸ್ತಿ ಬರ್ತವೆ ನೀರು. ಆ್ಯಕ್ಚುಲಿ ನೀವು ಅನ್ಕೋಬೋದು, ಏನಪ್ಪ ಬರೀ ಘಾಟುಗಳೇ ತಿರುಗ್ತಾವನೆ, ಪ್ಲೇಸ್ಗಳೆಲ್ಲಿ ತೋರಿಸ್ತಾ ಇಲ್ಲ, ಸರಿಯಾಗಿ ಪ್ಲೇಸ್ಗಳಿಲ್ಲ ಅಂತ. ನಿಮ್ಮ ಫ್ರೆಂಡ್ಸ್ ಸರ್ಕಲ್ಸಲ್ಲಿ ಯಾರಾದರೂ ಬೈಕರ್ಸ್ ಇದ್ದರೆ ಒಂದ್ಸಲಿ ಕೇಳಿ ಅವ್ರನ್ನ. ಒಬ್ಬ ಬೈಕರಾಗಿ ಘಾಟ್ ಸೆಕ್ಷನ್ನು, ಹಿಲ್ ಸ್ಟೇಷನಲ್ಲಿ ಬೈಕ್ ಓಡಿಸಿದ್ರೆ ಏನು ಬರುತ್ತೆ ನಿಮಗೆ ಅಂತ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ನಾನು ಹೇಳೋದೇ ಬೇಡ.
ಅಷ್ಟು ಬೂಸ್ಟಪ್ ಆಗಿರುತ್ತೆ, ಅಷ್ಟು ಎನರ್ಜಿ ಕೊಡುತ್ತೆ ಘಾಟ್ ಸೆಕ್ಷನಲ್ಲಿ ಬೈಕ್ ಓಡಿಸ್ತಾ ಇದ್ದರೆ. ಆ ಕಾನ್ಫಿಡೆನ್ಸು, ಆ ಎನರ್ಜಿ ನೆಕ್ಸ್ಟ್ ಲೆವೆಲ್. ಅದು ಆ ಹಿಲ್ ಸ್ಟೇಷನಲ್ಲಿ ಎಲ್ಲಾದರೂ ಒಂದು ಪೀಕ್ ಪಾಯಿಂಟ್ ಸಿಕ್ಬಿಟ್ರೆ ನಮ್ಮ ಬೈಕ್ನಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಫೋಟೋ ತೊಗೊಂಬಿಟ್ರೆ ಸಾಕು, ಇನ್ನು ಜೀವನ ಇನ್ನೇನು ಬೇಕಾಗಿಲ್ಲ ಅನಿಸ್ಬಿಡುತ್ತೆ ಆ ಸೆಕೆಂಡು. ನಾವು ಕರೆಕ್ಟಾಗಿ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಬೈಕ್ನ ಒಂದು ಫೋಟೋ ತೆಗೆದುಬಿಟ್ಟಿದ್ದೀವಿ ಅಂದರೆ ಇನ್ನು ಆ ಖುಷಿ ಕೊಡುತ್ತೆ ನೋಡಿ. ಕಂಪ್ಲೀಟ್ ಹಿಲ್ ಸ್ಟೇಷನ್ ಮಹಾರಾಷ್ಟ್ರ 80% ನನಗೆ ಗೊತ್ತಿರೋ ಮಟ್ಟಿಗೆ 80% ಆಫ್ ಹಿಲ್ ಸ್ಟೇಷನ್ಸ್ನ ಕವರ್ ಮಾಡಿಬಿಡ್ತೀವಿ ಈ ರೈಡಲ್ಲಿ ಕಂಪ್ಲೀಟಾಗಿ. ವರಂತಾ ಘಾಟ್ ನೋಡಿ ಎಷ್ಟು ನೀಟಾಗಿ ಸ್ಟೆಪ್ಗಳು ಬಂದಿದೆಯೋ. ಏನು ಕಟ್ಟಿರೋದು ಹಿಂಗೆ ಯಾವ ಅಲ್ಲ ಇವರು, ನಾವು ಇವಾಗ ಅಲ್ಲಿ ಹೋಗ್ತೀವಿ, ಕಟ್ಟಿರೋದೆ ರೋಡ್ ಅದು. ಮಳೆಗೆ ಸಿಕ್ಕಾಪಟ್ಟೆ ರೋಡ್ಗಳು ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾವೆ. ಇದೆಲ್ಲ ವಾಟರ್ಫಾಲ್ ಆಗುತ್ತೆ ಆ್ಯಕ್ಚುಲಿ ಮಳೆ ಬಂದರೆ, ಅದಕ್ಕೆ ರೋಡುಗಳು ಇವು ನಿಲ್ಲೋದಿಲ್ಲ, ಬೇಗ ಹೋಗ್ಬಿಡ್ತಾ ಇರ್ತವೆ. ನೋಡಿ ಹೆಂಗಿದೆ ರೋಡು. ಇದು ಪೀಕ್ ಪಾಯಿಂಟ್ ಆ್ಯಕ್ಚುಲಿ. ಹಾಂ ಇದು ನೋಡ್ರೋ ಇಲ್ಲೇ ಹಾಕಿ ಬಸ್, ಚೆನ್ನಾಗಿದೆ. ಬಾಪ್ರೇ ಚೆನ್ನಾಗಿದೆ, ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಸ್ಟಾರ್ಟ್ ಮಾಡಿದಾಗಿಂದ ಹಿಲ್ ಸ್ಟೇಷನಲ್ಲಿ ಬಂದಿದ್ದೀವಿ, ಬಟ್ ಈ ಪಾರ್ಟಿ ವ್ಯೂ ಕಾಣಿಸಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನೋಡ್ಬೋದು ನೀವು ಬ್ಯಾಕ್ಗ್ರೌಂಡಲ್ಲೇ. ಟ್ರೈ ಮಾಡ್ಬೋದು, ಬಟ್ ಏನಪ್ಪ ಅಂದರೆ ಹೆವಿ ಲಾಂಗ್ ಅನಿಸುತ್ತೆ ಕರ್ನಾಟಕದಿಂದ ಬರೋದು. 1 ವೀಕ್ ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಆರಾಮಾಗಿ ಇವೆಲ್ಲ ಕವರ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಹಿಲ್ ಸ್ಟೇಷನ್ಸು, ಗ್ರೀನರಿ, ನೇಚರ್ ಇಷ್ಟಪಡೋರಿಗೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ ಮಹಾರಾಷ್ಟ್ರ. ಬಿಸಿಲು ಸಾಕಾಗಿದೆ. ಓ ಮೈ ಗುಡ್ನೆಸ್, ಚೆನ್ನಾಗಿದೆ ಇದು ಕೂಡ ನೋಡಿ ಲೆಫ್ಟಲ್ಲಿ. ಯೋ ನಿಧಾನ ನೋಡಿ, ಇಲ್ಲೆಲ್ಲ ಲ್ಯಾಂಡ್ ಸ್ಲೈಡಿಂಗ್ ಕಾಡು ಬಿದ್ದಿದೆ ರೋಡೆಲ್ಲ. ಅರೌಂಡ್ ನಾವು ಒಂದು 8 ಕಿಲೋಮೀಟ್ರಿಂದ ಟ್ರ್ಯಾಕ್ ಮಾಡ್ತಾಯಿದ್ವಿ. 8 ಕಿಲೋಮೀಟ್ರಿಂದ ಇದೆ ಇದು. ತುಂಬ ಉದ್ದಕ್ಕಿದೆ ಡ್ಯಾಮು, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಆ ಡ್ಯಾಮ್ ಪಕ್ಕದಲ್ಲೇ ಬರ್ತಾ ಇದೆ. ಇದು ಹರಿತಾ ಇರೋ ನೀರಲ್ಲ ಅನಿಸುತ್ತೆ, ಸ್ಟಾಕ್ ಆಗಿರೋ ನೀರು. ತುಂಬ ಉದ್ದಕ್ಕೂ ಇದೆ. ಆ್ಯಕ್ಚುಲಿ ಮಹಾರಾಷ್ಟ್ರ ತಾಳಿ ಫೇಮಸ್ಸು, ಚಿಕನ್ ತಾಳಿ, ವೆಜ್ ತಾಳಿ ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಕಡೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಒಂದೊಂದು ಕಡೆ ಚೆನ್ನಾಗಿರುತ್ತೆ. ಜೈ ಶ್ರೀರಾಮ್. ಇವಾಗ ನಾವೇನು ಕೊಟ್ಟಿದ್ದೀವಿ ಡೆಸ್ಟಿನೇಷನು 130 ಕಿಲೋಮೀಟರ್ಸಲ್ಲಿರೋದು ಲೂನಾವಾಲಾ ಅಂತ. ಅಲ್ಲೇ ನಾವು ಸ್ಟೇ ಆಗ್ತೀವಿ. ಆ್ಯಕ್ಚುಲಿ 5:30 ರೀಚಿಂಗ್ ಪಾಯಿಂಟ್ ತೋರಿಸ್ತಾ ಇದೆ. ನಾನು ಲೊಕೇಶನ್ಸ್ ಇದ್ದರೆ ನೋಡ್ಕೊಂಡು ಹೋಗೋಷ್ಟರಲ್ಲಿ ಲೇಟ್ ಆಗುತ್ತೆ ಮೇ ಬಿ. ಫ್ಯೂಲು ಪಾಯಿಂಟ್ ಕೂಡ ಬಿದ್ದಿದೆ ಇವಾಗ. 86 ಕಿಲೋಮೀಟರ್ಸ್ ರೇಂಜ್ ತೋರಿಸ್ತಾ ಇದೆ. ಶೂಸ್ಗೆಲ್ಲ ನೀರು ಹೋಗ್ತಾವೇನೋ. ಗೋಪ್ರನೂ ನೆಂದೋಯ್ತು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ. ಎಲ್ಲ ಡಸ್ಟ್ ಆಗಿತ್ತಲ್ವಾ, ನೆನೆಸ್ಬಿಟ್ಟಿದ್ದೀವಿ. ನೋಡ್ಬೇಕು ಇವಾಗ. ಮಳೆ ಏನಿಲ್ಲ ಇಲ್ಲಿಂದ, ಅದಕ್ಕೆ ಬಂದ್ವಿ. ಕ್ಲೌಡ್ಸ್ ಪಾಸಿಂಗಲ್ಲಿ ಮಳೆ ಬರ್ತಾಯಿದೆ ಅಂತ ಬಿಸ್ಕೆಟ್ ಆಯಿತು. ಆದರೂ ಒಂದು ಅರ್ಧ ಗಂಟೆ ನಿಲ್ಲಿಸಿದ್ವಿ, ಆದರೂ ಬಿಸ್ಕೆಟ್ ಆಯಿತು. ಕಿಶೋರ್ ಬ್ರೋ ತುಂಬ ಮುಂದೆ ಹೋಗ್ಬಿಟ್ಟಿದ್ದಾರೆ ಅನಿಸುತ್ತೆ. ಈ ಒಳಗಡೆ ಘಾಟ್ ರೋಡಿಂದ ಪುಣೆ ರೋಡ್ಗೆ ಅಟ್ಯಾಚ್ ಆಗ್ತಾಯಿದ್ವಿ. ಲೆಫ್ಟ್ ತಗೊಂಡ್ರೆ ಪುಣೆ ಹೈವೇ. ಇಲ್ಲಿಂದ ಅರೌಂಡ್ ನನಗೆ ಗೊತ್ತಿರೋ ಮಟ್ಟಿಗೆ ಒಂದು 50 or 40 ಕಿಲೋಮೀಟರ್ಸ್ ಇರುತ್ತೆ ಪುಣೆ. ಬಟ್ ನಾವು ಬೈಪಾಸಲ್ಲಿ ಹೋಗ್ಬಿಡ್ತೀವಿ. ಹೈವೇ ಹತ್ತಿದ್ರೆ ಮೇ ಬಿ ಬೇಗ ಬಟ್ಟೆ ಡ್ರೈ ಆಗ್ಬೋದು. ಅರೌಂಡ್ 100 ಕಿಲೋಮೀಟರ್ಸ್ ಇದೆ ನಮ್ಮ ಡೆಸ್ಟಿನೇಷನು. ಪುಣೆ ಐ ಥಿಂಕ್ 40 or 50 ಕಿಲೋಮೀಟರ್ಸ್ ಆ ರೇಂಜಲ್ಲೇ ಇರುತ್ತೆ. ನಾವು ಬೈಪಾಸಲ್ಲಿ ಹೋಗ್ಬಿಡ್ತೀವಿ. ಪುಣೆ ಎಂಟ್ರಿ ಆಗ್ತಾಯಿದ್ವಿ. ಆ್ಯಕ್ಚುಲಿ ಎಂಟ್ರಿ ಆಗಿದ್ದೀವಿ,
ಟರ್ನಲ್ ಬರ್ತಾ ಇದೆ ನಮಗೆ. ನ್ಯೂ ಕಾತ್ರಾ ಟರ್ನಲ್ ಅಂತೆ. ಸಗದಾಗಿದೆಯಲ್ಲ. ಆ್ಯಕ್ಚುಲಿ ಪುಣೆ ಎಂಟ್ರಿ ಆಗಿದ್ದೀವಿ, ಜಸ್ಟ್ ನಾವು ಇನ್ನೊಂದು 3-4 ಕಿಲೋಮೀಟ್ರ್ ಅಷ್ಟೇ. ಗುರು ಸಾಗದಾಗಿದೆಯಲ್ಲ ಗುರು, 1 ಕಿಲೋಮೀಟ್ರ್ ಫುಲ್ ಟರ್ನಲ್. ಎಕ್ಸಿಟ್ ಆಗ್ತಾ ಇದ್ದೀವಿ. ಓ ಸೂಪರ್. ಏನಪ್ಪ ಇದು, ಕಣ್ಣೆಲ್ಲ ಮಂಜಾಗ್ಬಿಟ್ಟಿದೆ. ನೋಡ್ಬೋದು ನೀವು ರೈಟ್ ಸೈಡಲ್ಲಿ ಸಿಟಿ, ಪುಣೆ ಸಿಟಿಗೆ ಹೋಗ್ಬೇಕಾಗಿತ್ತು. ನನಗೆ ತುಂಬ ಇಷ್ಟ ಪುಣೆ, ಬಟ್ ನಾವು ಪುಣೆಗೆ ಹೋದರೆ ಟ್ರಾಫಿಕಲ್ಲಿ ಸಿಕ್ಕಾಕೊಂತೀವಿ, ಪ್ಲಸ್ ಫುಲ್ ಡೇ ಇಲ್ಲೇ ಕಂಪ್ಲೀಟ್ ಆಗಿಬಿಡುತ್ತೆ. ನಾವಿವಾಗ ಇನ್ನೂ 73 ಕಿಲೋಮೀಟರ್ಸ್ ಪುಣೆಯಿಂದ. ಈ ಹೈವೇದಲ್ಲಿ 2 ವೀಲರ್ ಅಲೌಡ್ ಇಲ್ವಂತೆ ನೋಡಿ. ಕಿಶೋರ್ ಬ್ರೋ 80 ಕಿಲೋಮೀಟ್ರಿಂದ ನಮ್ಮ ಕೈಗೆ ಸಿಗ್ದಿರ ಬರ್ತಾ ಇದ್ದಾರೆ. 80 ಕಿಲೋಮೀಟ್ರ್ ಆಯಿತು ನೀವು ಸಿಗ್ದಿರ ಬರ್ತಾ ಇರೋದು ಅಂತ. ಏನು ಆಟ ಆಡ್ತಾ ಇದ್ದೀರಾ? ಹಾಂ, ಒಂದು ನಿಮಿಷ ಕೆಳಗಡೆ ಹಿಡಿತೀನಿ. ಏನು ಬ್ರೋ ನಿಮ್ಮದು? ಆಗ ಇಲ್ಲಿ ಸಿಗ್ತಾರ ಅಲ್ಲಿ ಸಿಗ್ತಾರ ಬರ್ತಾನೆ ಇರೋದು. 80 ಕಿಲೋಮೀಟರ್ಸಿಂದ ಬಂದಿಲ್ಲ ನೀವು, ಸಿಕ್ಕಿಲ್ಲ ನಮಗೆ. ಏನು ಮ್ಯಾಟ್ರ್ ಇವಾಗ? ಪರವಾಗಿಲ್ಲ, ಸ್ಪೀಡ್ ಕಟ್ಟಿಗಳ ಮೇಲೆ ಹೋಗೋಣ, ನೋ ಟೆನ್ಷನ್. ಏನು ಮಾಡೋದು ಇವಾಗ? ರೂಟೇ ಇಲ್ಲ ಇಲ್ಲಿ, ಹೋಗ್ಬೇಕು. ಈಗ ನೋಡಿದೆ ಸ್ಟ್ರೈಟ್ ಹೋಗ್ಬೇಕು. ನೀವು ಹೇಳಿದ್ರೆ ನೀವು ಹಂಗೆ ನಾನು ಅಷ್ಟೇ. ಈಗ ನೋಡಿದೆ, ಈಗ ನೋಡ್ಬಿಟ್ಟು ಈಗ ನೋಡಿದೆ ನೀವು ಬರ್ತಾ ಇದ್ದೀರಾ. ಇದು ಎಕ್ಸ್ಪ್ರೆಸ್ ವೇ, ಅದು ನಾರ್ಮಲ್ ಹೈವೇ. ಅದೇ ಅಲ್ದೆ ನಾನು. ಓಕೆ, ಡನ್ ಗೊತ್ತಾಯ್ತು. ಅದೇ ನಾವು 2 ವೀಲರ್ ಚೇಂಜ್ ಮಾಡಿದ ತಕ್ಷಣ ಅದು ರೂಟ ಚೇಂಜ್ ತೋರಿಸ್ತಾ ಇದೆ ಇದು ಇವಾಗ. ನಾನು ಕಾರ್ ಹಾಕಿದ್ದೆ, ಅದಕ್ಕೆ ಅದು ಈ ಇದ್ರಲ್ಲಿ ಕರ್ಕೊಂಡ್ಬಂದು. ನಾವು ಗಾಡಿ ಹತ್ತಿ 5 ದಿವಸ ಆಯಿತು, ನೀವು ಇವನ್ನ ಕಾರ್ 2 ವೀಲರ್ ಚೇಂಜ್ ಮಾಡಿಲ್ಲ ನೀವು. ಬಿಡಿ ನೋ ಪ್ರಾಬ್ಲಮ್, ಹಿಂಗೆ ಹೋಗೋಣ. ಒಂದು ಬ್ರೇಕ್ ಬೇಕಲ್ಲ. ಬ್ರೇಕು ಏನಕ್ಕೆ? ಆ್ಯಕ್ಚುಲಿ ಇಲ್ಲಿ 2 ವೀಲರ್ಸ್ ಅಲೌಡ್ ಇಲ್ಲ. ಇದು ಎಕ್ಸ್ಪ್ರೆಸ್ ವೇ, ಸೇಮ್ ಇಂಥದ್ದೇ ಹೈವೇನೂ ಇದೆ. ನಾವು ಹೈವೇಗೆ ಅಟ್ಯಾಚ್ ಹಾಕ್ಬಿಡ್ಬೇಕು. ಇದು ಮಿಸ್ ಆಯಿತು ಆ್ಯಕ್ಚುಲಿ. ನಾವು ಮ್ಯಾಪಲ್ಲಿ 2 ವೀಲರ್ಗೆ ಹಾಕಿದರೆ ಇದು ತೋರಿಸ್ತಾನೆ ಇರಲಿಲ್ಲ. ನಾವೇನು ಮಾಡಿದ್ದೀವಿ, ಕಾರ್ಗೆ ಹಾಕ್ಕೊಂಡಿದ್ದೀವಿ, ಅದು ಹಿಂಗೆ ತೋರಿಸ್ತು. ಬಟ್ ಓಕೆ, ಅದೂ ಹೈವೇನೇ, ನೋ ಪ್ರಾಬ್ಲಮ್. ಆ್ಯಕ್ಚುಲಿ 40 ಕಿಲೋಮೀಟರ್ಸ್ ಅಷ್ಟೇ ಇಲ್ಲಿಂದ. ಅರೌಂಡ್ 1 ಅವರ್ 1.5 ಅವರ್ ಮೇಲಾಯಿತು ಬಂದು ಪುಣೆ ಔಟ್ಸ್ಕಟ್ಸಲ್ಲೇ ಇದ್ದೀವಿ. ಇನ್ನು ಪುಣೆ ದಾಟಿ ಹೋಗೇ ಇಲ್ಲ ಇನ್ನು. ಕಣ್ಣಳಿಗೇನೋ ಬಿತ್ತು. ನಾನು ಇವಾಗ ತಾನೇ ಗ್ಲಾಸ್ ತೆಗೆದೆ, ಕಣ್ಣಿಗೇನೋ ಬಿತ್ತು. ಈವ್ನಿಂಗ್ ಟೈಮಲ್ಲಿ ವಿತೌಟ್ ಗ್ಲಾಸ್ ಓಡಿಸ್ಬಾರ್ದು, ತುಂಬ ಡೇಂಜರು. ಐ ಥಿಂಕ್ ಇದೆ ಅನಿಸುತ್ತೆ ಹೋಟೆಲ್. ಬನ್ನಿ ಪಾರ್ಕಿಂಗ್ ಉಧರ್ ಕರ್ನಾ, ಲಗೇಜ್ ಲೇಕೆ ಉಧರ್ ಡಾಲ್ತಾವ್. ಸಿಕ್ಕಾಪಟ್ಟೆ ಲಗೇಜ್ ಇದೆ. BMW ಗಾಡಿ ಹೋಟೆಲ್ ಮುಂದೆ ಇದ್ರೆ ಗ್ರ್ಯಾಂಡ್ ಆಗಿರುತ್ತಲ್ಲ, ಅವನೇನು ಸೈಡ್ಗೆ ಹಾಕಿ ಅಂತ ಹೇಳ್ತಾರಲ್ಲ ಅಂತೆ. ಅಕ್ಕೋ ಬಂತು ಮಳೆ. ಬ್ರೋ ವಾಟ್ ಎ ಟೈಮಿಂಗ್ ಮ್ಯಾನ್, ಮಳೆ ಬರ್ತಾ ಇರೋದು. ಸಿಕ್ಕಾಪಟ್ಟೆ ಸೆಕೆ. ರೂಮ್ ಫೈನಲಿ ಬುಕ್ ಮಾಡಿದ್ವಿ. ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತಪ್ಪ. ನಮ್ಗೆ ಬೇರೆ ಆಪ್ಷನ್ ಕೊಡಲಿಲ್ಲ ಹೋಟ್ಲ್ ನೋಡೋಕ್ಕೆ. ಸೀರಿಯಸ್ಲಿ 3500 ರೂಪೀಸ್ ಪರ್ ಡೇ. ಬಟ್ ಚೆನ್ನಾಗಿದೆ. ಹ್ಯೂಮಿಡಿಟಿ ಅನಿಸುತ್ತೆ ಐ ಥಿಂಕ್. ಕರೆಕ್ಟಾಗಿ ಹೋಟ್ಲ್ ಹತ್ರ ಬಂದ್ವಿ, ಮಳೆ ಬಂದ್ಬಿಡ್ತು. ಬೇರೆ ಹೋಟೆಲ್ ಆದರೂ ನೋಡೋಣ ಒಂಚೂರು ಕಮ್ಮಿ ಕಾಸ್ಟಲ್ಲ ಅಂದರೆ ಸಿಗಲಿಲ್ಲ. ಫ್ರಿಜ್ ಕೂಡ ಇದೆಯಾ ಬ್ರೋ? ಗ್ರೇಟ್. ಓಕೆ, ಇದು ಕ್ರೋಮಾದಲ್ಲಿ ಸಿಗುತ್ತಾ? ನಾನು ಇಂಥದ್ದು ನೋಡ್ತಾ ಇದ್ದೀನಿ ಬ್ರೋ. ಮಾಡಲ್ ನಂಬರ್ ತೊಗೊತೀನಿ ರೀ, ನೋಡೋಣ. ಓಕೆ, ಇಷ್ಟೇ ಈ ವಿಡಿಯೋ ಇಲ್ಲಿಗೆ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮರಿದಿರಾ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು, ನಮಸ್ತೆ.